ಲೋ ಗಾಡಿ ಪಕ್ಕ ನೀನು ಇವಾಗ ಬುಕ್ ಮಾಡಿದ್ರು ಜೂನು ಮಿಸ್ ಆದರೆ ಜುಲೈ ಅಂತ ಹೇಳ್ತಾ ಇರೋದು ಇವರು. ಬುಕ್ಕಿಂಗ್ ಅಮೌಂಟ್ 10,000 ಪೇಮೆಂಟ್ ಕಂಪ್ಲೀಟೆಡ್. ನನಗೆ ಸ್ಯಾಟಿಸ್ಫೈ ಗುರು, ಇಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಗಾಡಿ ಓಡಿಸಿದ್ದು. ಎಲ್ಲಿ ತಿನ್ಬೇಕು? ಉಡುಪಿ ರುಚಿನ? ದೊಡ್ಡದ ಹೋಟ್ಲು ಚಿಕ್ಕದ ಅದು? ಎಲ್ಲ ಕಣ ಯಾರೋ ಏನೋ ತುರುಕ್ಬಿಟ್ಟು ಹೋಗೋರೆ ಸರ್. ನಾವು ಯಾವುದಕ್ಕೂ ಊಟ ಹಾಕಲ್ಲ ಸರ್. ಯಾರು ಹುಡುಗಿ ಇದ್ರು ಅಂತ ನೋಡ್ತಾರೆ. ಹಾಕ್ತೀರಾ ಹಂಗಾರೆ? ನೀವು ಹಾಕ್ತೀರಾ ಹಂಗಾರೆ? ರೋಟ್ ಹಾಕ್ತೀರಾ ಪಕ್ಕ? 16 ಹಂಗೆಲ್ಲ ಹೇಳ್ಕೋಬಾರ್ದು ನೀವು ಚಿಕ್ಕ ಹುಡುಗ ಅಂತಾನೆ ಹೇಳ್ಬೇಕು. 10ನೇ ಕ್ಲಾಸಾ ನೀವು? 10ನೇ ಕ್ಲಾಸು 8 ಪಾಸ್ 9? ಓಹೋ ಹೆಲ್ಮೆಟ್ ತೆಗಿಯಲಿ, ಹೆಲ್ಮೆಟ್ ಹಾಕೊಂಡು 5 minutes later. ವ್ಲಾಗ್ ಮಾಡ್ತಾ ಇದೆಯಾ? ಮಾಡು. ಯಾವುದು ಇವ್ರದ್ದು? ಯಾವುದೋ ಒಂದು ಟ್ಯಾಂಕ್ ಬ್ಯಾಗ್ ಅಂತ ತಾಮುಟ್ಟೆಯೋ. ಕುಂತ್ರೆ ಎದೊಳ್ಬೇಕು ಅನ್ನಿಸ್ತಾ ಇದೆ. ಸುಡ್ತಾ ಇದೆ. ಹುಚ್ಚೆ ಒಯ್ದ್ಬಿಡಿ ಬಂದ್ಬಿಟ್ಟು ಇಲ್ಲಿ. ಸುಡ್ತಾ ಇತ್ತಂತೆ ಸೀಟು. ಅಯ್ಯೋಯ್ಯಪ್ಪ. ಇದು ಲಿವರ್ ಎಲ್ಲ ಮುಟ್ರು ಸುಡ್ತಾ ಇತ್ಕೊಣೋ. ತಡಿಯೋ ಹೋಗೋಣ. ಮ್ಯಾಪ್ ಏನ್ ಬೇಡ ನಮ್ಗೆ ಗೊತ್ತಲ್ಲ, ಹಂಗೆ ನೋಡ್ಕೊಂಡಿದೀವಲ್ಲ. ಯಾವ್ದು ಗುರು ಇದು? ಬಾಳ್ಗಳು ಬ್ಲಿಂಕ್ ಹೊಡಿತಾ ಇತ್ತಂತೆ ಪೆಟ್ರೋಲು. ನಾವು ಮತ್ತೆ ಇವತ್ತು ಬೆಂಗಳೂರಿಗೆ ಬಂದಿದೀವಿ. ಯಾಕೆ ಅಂತಂದ್ರೆ ಶೋರೂಮ್ ಅಲ್ಲಿ ಒಂದು ಬೈಕ್ ನೋಡೋಣ ಅಂತ. ಆ ಬೈಕ್ ಮೇಲೆ ತುಂಬಾ ಮನಸ್ಸಾಗ್ಬಿಟ್ಟಿದೆ. ಅದಕ್ಕೆ ಆ ಬೈಕ್ ನೋಡ್ಲೇಬೇಕು ಅಂತ ಹತ್ರ ಒಂದೂವರೆ ತಿಂಗಳಿಂದ ಕಾಯ್ತಾ ಇದ್ವಿ. ಸಖತ್ತು ಮನ್ಸಾಗ್ಬಿಟ್ಟಿತ್ತು. ಅದ್ ಯಾವ ಗಾಡಿ ಅಂತಂದ್ರೆ ದ ನ್ಯೂಲಿ ಲಾಂಚ್ಡ್ ಅಪ್ರಿಲಿಯಾ RS 457. ಬೆಂಕಿ ಗಾಡಿ ಗುರು. ಗಾಡಿ ನೋಡಿದ ತಕ್ಷಣ ಲವ್ ಆಗ್ಬಿಡ್ತು ಅಂಕಲ್. ಅದಕ್ಕೆ ಆ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ನೋಡೋಣ ಅಂತ ಬೆಂಗಳೂರಿಗೆ ಬಂದ್ಬಿಟ್ವಿ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಟ್ಯಾಂಕ್ ಬ್ಯಾಗ್ ಜಾರ್ತಾ ಇದೆ. ಕರೆಕ್ಟಾಗಿ ಅನ್ಸಿಲ್ವಾ? ಎಲ್ಲಿಗೆ ಹೋಯ್ತವ್ರ ಗುರು? ಶೋರೂಮ್ ಇರೋದೇ ಇಲ್ಲಿ. ಅಲ್ಲೇ ಐತಲ್ಲ ಶೋರೂಮು. ಅದ್ರ ಮುಂದೆನೆ ಹಾಕ್ಬೇಕು. ಆಚೆನೆ ನಿಲ್ಸೋರಲ್ಲ ಗುರು. ಒಂದು ಇದೆ ಅನ್ಸುತ್ತೆ ಟೆಸ್ಟ್ ಡ್ರೈವ್ ಕೊಡೋದು. ಫ್ಯಾಲ್ಕಾನ್ ಮೊಬಿಕ್ಸ್ ಅಪ್ರಿಲಿಯಾ ಶೋರೂಮ್ ಗಾಡಿಗಳೆಲ್ಲ ಇಲ್ಲೇ ಸಿಗೋದು. ಬನಶಂಕರಿಲಿ ಇರೋದು ಇದು. ಬನಶಂಕರಿ ದ ಸ್ಪೋರ್ಟ್ಸ್ ಫೀಲ್ಸ್. ಇದಕ್ಕಿಂತ ಚಿಕ್ಕ ಅನಿಸುತ್ತೆ ನನ್ನ ಪ್ರಕಾರ ಗಾಡಿ. ವಾ ಯಾವ್ದೋ ರಿಜಿಸ್ಟರ್ ಆಗಿರೋ ಗಾಡಿನಾ ಇದು? ಆಲ್ರೆಡಿ ರಿಜಿಸ್ಟರ್ ಆಗಿರೋ ಗಾಡಿ ಇದು. ವಾ ಲೋ, ಈ ಬೈಕ್ ನೋಡ್ರೆ ನಂಗೆ ಹೆಂಗ್ ಅನ್ಸುತ್ತೆ ಗೊತ್ತಾ? ಇವಾಗ ಯಾವ್ದೋ ಹೊಸ ಫಿಲಮ್ ಅಲ್ಲಿ ಹೊಸ ಹೀರೋಯಿನ್ ತಂದಿರ್ತಾರೆ. ಆ ಹೀರೋಯಿನ್ ಸಕ್ಕತ್ತಾಗಿರ್ತಾರೆ. ಹಂಗ ಅನ್ಸುತ್ತೆ ಈ ಗಾಡಿ ನೋಡಿದ್ರೆ. ಹೆಂಗೆ ಇವ್ರು ನೋಡಿ ಹೆಂಗೆ ಎಬ್ಬರ್ಸ್ಕೊಂಡ್ಬಿಟ್ಟವ್ರೆ ಹಂಗೆ ಮುಂದೆ. ಹೆಂಗೆ ನಾವೆಲ್ಲ ಹಂಗೆ ಏನ್ ಮಾಡ್ತಿದ್ದೀರಾ? ಸುಮ್ಮನೆ ಇವ್ನ ಸೆಡೆ ನನ್ ಮಗ. ಸರ್ ರವಿ ಅಂತ. ರವಿ ನೀವೇನಾ? ನೆನ್ನೆ ಫೋನ್ ಮಾಡಿದ್ನಲ್ಲ ಸರ್, ನೋಡಕ್ ಬರ್ತೀವಿ ಅಂತ. ಇವೆರಡೇನ ಇರೋದು ಇವಾಗ? ಇದೊಂದು ಈ ಕಲರ್ ಚಿಂದಿ ಗುರು. ಯಪ್ಪ, ಇದ್ರಲ್ಲಿ ಇದೆ ಹೈಲೈಟಿಂಗ್ ಪಾರ್ಟ್ ಅಂತಂದ್ರೆ ಮುಂದೆ ವಿಂಗ್ಲೆಟ್ಸ್ ಅಲ್ಲಿ ಅಪ್ರಿಲಿಯಾ ಅಂತ ಕೊಟ್ಟಿರೋದು. BA ರೇಸರ್. ನಾನು ರೇಸರ್ ಆಗ್ತೀನಿ ಹಂಗಾದ್ರೆ. ಮುಂದೆ 110 ಸೆಕ್ಷನ್, ಹಿಂದೆ 150 ಸೆಕ್ಷನ್ ಟೈರ್ ಐತೆ. ಇದು ಏನೋ ಐತೆ ಇಂಜಿನು. ಇದೇನ್ ಸ್ಯಾರಿ ಗಾರ್ಡ್ ಕೊಟ್ಟೋರಲ್ಲ ಇದಕ್ಕೆ. ಇದ್ರಲ್ಲಿ ಯಾರು ಹೆಣ್ಮಗು ಕೂತ್ಕೋತಾರೋ ಸೀರೆ ಹಾಕೊಂಡಿಲ್ಲೋ. ಎಸ್, ಐ ಆಮ್ ದ ಫಸ್ಟ್ ಲೆಫ್ಟ್. ಈ ತರನ ಸರ್ಕಿ? ಹಳೆ ತರ ಐತೆ. ಚೆನ್ನಾಗಿರೋದು ಕೊಟ್ಟಿದ್ರೆ ಚೆನ್ನಾಗಿರೋದು. ತಿರುಗಿ ಹಿಂಗೆ ಒಂದು ಸರ್ಕಲ್ ಬರ್ತೀವಿ. ಒಟ್ಟಿನಲ್ಲಿ ಲೆಫ್ಟ್. ವಾ ಅಂಡರ್ ಬೆಲಿ ಅಲ್ವಾ? ಅಂಡರ್ ಬುಲಿ. ಅಪ್ರಿಲಿಯಾ ರೈಡರ್ಸ್ ಕ್ಲಬ್ ಬೆಂಗಳೂರು. ಬತ್ತೀಯಾ? ಟಾಟಾ. ಕೈಗೆ ಟಚ್ ಆಗುತ್ತೆ ಆ ಕಡೆ ಈ ಕಡೆ. ಏನ್ ಗುರು ಇದು ಸೌಂಡು? 47.6 BHP ಇದೆ. 43.5 Nm ಟಾರ್ಕ್ ಐತೆ. ಬೆಂಕಿ ಗಾಡಿ ಗುರು. ಸೆಕೆಂಡ್ ಗೇರ್ ಮೇಲೆ ಹೋಗಕ್ಕೆ ಐತೆ ಅಲ್ಲ, ರೋಡ್ಗಳು ಆ ತರ ಅವೆ. ಅಯ್ಯೋ ಡಯಾಲ್ ಚಿಂದಿ ಗುರು. ಏನ್ ಕಾಣ್ತಾ ಐತೆ? ನಾವು ರೋಡ್ ನೋಡ್ದಲ್ಲ ಅದೇ ನೋಡ್ಕೊಂಡು ಕೂತ್ಕೋಬೇಕು. ಹಂಗೈತೆ ಒಳ್ಳೆ ಗುರು. ಇವಾಗ ಎತ್ಕೊಂಡೋಗಿ ಆಟ ಆಡ್ಬೇಕು ಗುರು. ಇದ್ರಲ್ಲೆಲ್ಲ ಇಲ್ಲೇನು ಮಜಾನೇ ಸಿಗ್ತಾ ಇಲ್ಲ. ಏನು ಫೀಲೇ ಮಾಡಕ್ ಆಗ್ತಿಲ್ವಲ್ಲ ಗುರು. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಈ ಲೆಫ್ಟ್ ಯಾವ್ದೋ ಲೆಫ್ಟ್ ಅಂದ್ರು. ಮುಂದೆ ಲೆಫ್ಟ್. 270 ಡಿಗ್ರಿ ಕ್ರ್ಯಾಂಕ್ ಇರೋದು. ಅನ್ನಿವನ್ ಫೈರಿಂಗ್ ಆರ್ಡರ್. ಅದು ಅನ್ನಿವನ್ ಫೈರಿಂಗ್ ಆರ್ಡರ್ ಇರೋದ್ರಿಂದಾನೇ ಅದು ಸೌಂಡ್ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಕೊಡೋದು ಗುರು ಇದ್ರಲ್ಲಿ. ಒಂದೇ ಒಂದು ಚೂರು. ನೀನ್ ಹಿಂಗೆ ಹೇಳ್ದಿದ ತಕ್ಷಣ ನೂಗ್ ಬೀಸಾಗ್ತಾ ಇದ್ ಗುರು. ಯಪ್ಪ,
ಏನೇನೈತೆ ಡಿಗ್ರಿ. ಓ ಈ ಬಿಸಿಲಲ್ಲಿ 39 ಡಿಗ್ರೀಸ್ ಇದೆ ಗಾಡಿ. ಟೈಮು 2 ಟೈಮ್ ಐತಲ್ಲ. ಬೆಸ್ಟ್ ಲ್ಯಾಪ್ ಇದು. ಟ್ರ್ಯಾಕ್ ಅಲ್ಲಿ ಮೀಟರ್ ಕನ್ಸೋಲ್ ಟ್ರ್ಯಾಕ್ ಬೇಸ್ಟ್ ಕೊಟ್ಟವ್ರೆ ನೋಡು. ಲ್ಯಾಪು ಬೆಸ್ಟ್ ಲ್ಯಾಪು. ಅದ ಲ್ಯಾಪ್ಸ್ಗೆ ಟೈಮಿಂಗ್ಸ್ ನಾವ್ ಎಷ್ಟ್ರಲ್ಲಿ ಹೊಡೆದ್ ಬಂದ್ವಿ ಅಂತ. ಏ ಸೆಕೆಂಡ್ ಗೇರ್ ಮೇಲೆ ಹಾಕಕ್ಕೆ ಆಯ್ತಲ್ಲ ಬಿಡು. ಅದ್ರಲ್ಲೇ ಗುಯ್ ಅಂತ ಎಳ್ದ್ ಬಿಸಾಕ್ತಾಯ್ತಾ. ಹೆಂಗಾಗ್ತೀಯ ಅಷ್ಟ್ರಲ್ಲಿ ಯಾರು ಆಡ ಬಂದಿರ್ತಾರೆ ಗುರು. ಬಿಸ್ಲುಗ್ ನೋಡೋ ಕಲರ್ ಹೆಂಗ್ ಕಾಣ್ತೈತೆ ಅಂತಾರ. ಯಪ್ಪ ಗ್ರೀನು ಪರ್ಪಲ್ ಇಲ್ಲಿ ಡಾರ್ಕ್ ಬ್ಲಾಕ್ ಆಗ್ಲೇ ಇಲ್ಲಿ ಎಡ್ಜಲ್ಲಿ. ಹ್ಯಾಂಡಲ್ ಬಾರ್ ಹೆಂಗ್ ಐತೆ ಅಂದ್ರೆ ವೈಡು ಗುರು. ಹಿಂಗ್ ಕೂತ್ಕೊಂಡಿದ್ದಾಗ ಮನಿ ಕಮ್ಡು ಅನ್ನಿಸ್ತದೆ. ಅದೇ ಹೇಳ್ತಾ ಇದ್ ಗಾಡಿನೇ ಹಿಂಗ್ ಮನಿ ಕಮ್ಡು ಅಂತದೆ. ಆಮೇಲೆ ಲಾಸ್ಟಲ್ಲಿ ಫೋಟೋ ತಕ್ಕೊಳ್ಳಂತಡಿ. ನೀನ್ ನಾಳೆ ತಗೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಮುಂದಗಡೆ ನಿನ್ ಮುಂದೆಯಿಂದ ನೋಡು ಬಾ ಅಲ್ಲಿ. ಫಸ್ಟ್ ಇನ್ ಸೆಗ್ಮೆಂಟ್ ಗಾಡಿ ಏರ್ ಇಂಟೆಕ್ ಎಲ್ಲ ಕೊಟ್ಟಿರೋದು ಈ ತರ. ನೀನ್ R3 ನೋಡಿದ್ಯಾ? R3 ಕೊಟ್ಟವ್ರೆ ಡಮ್ಮಿ. ಅದು ಗಾಡಿ ಹಂಗ ಐತೆ ಗುರು. ಯಪ್ಪಾ ಅಲ್ವಾ. ನೀನು ಗಾಡಿ ಮೇಲೆ ಕೂತ್ಕೊತಿದ್ದಂಗೆನೆ ಮನಿಕೋ ಗಾಡಿ ಮೇಲೆ ಮನಿಕೋ ಪೊಸಿಷನ್ಗೆ ಹೋಗ್ಬಿಡು ಅಂತ ಐತೆ. ಅದೇನೆ ಶೆಕೆ ಐತೈತೆ. ಯಾರಾಯ್ತಲ್ಲ ಅಂದಿದ್ದು. ನಾನು ಇದು ಅಪ್ರಿಲಿಯಾದು ಅನ್ಕೊಂಬಿಟ್ಟೆ. ಇವಾಗ ಹತ್ತಿದ್ನಲ್ಲ ಗಾಡಿ ಅವನದು. ಇದು VS ಕನ್ನಡಿಗ ಅಂತ. ಇನ್ನೊಂದು ನಂದಿದೆ, ಸರ್ಚ್ ಮಾಡಿ. ಟ್ರಿಗರ್ಡ್ ತೇಜಸ್ ಅಂತ ಹಾಕಿ. ಅದೇ ಫಸ್ಟ್ನೇದು ಬಂತಲ್ಲ ಅವ್ರದ್ದು. ಮಂಜು ಆರಾಧ್ಯ ಅಂತ ಇದೆ. ಇದೇನೆ ಅವ್ರದ್ದು. ಅಲ್ಲೇ ಎಷ್ಟು ಡೆಲಿವರಿ ಕೊಟ್ಟಿದ್ದೀರಾ ಸರ್? 15 ಏಪ್ರಿಲ್ 1 ಮಾಡೋಂಗಾದ್ರೆ ಈ ತಿಂಗಳೊಳಗಡೆ 15 ಗಾಡಿ ಕೊಟ್ಟಿರೋದು. ಅವ್ರು ಯಾವಾಗ ಬುಕ್ ಮಾಡಿದ್ರು? ಡಿಸೆಂಬರಲ್ಲೇ ಮಾಡಿದ್ರಾ? ಓ ಗಾಡಿ ಪಕ್ಕ. ನೀನು ಇವಾಗ ಬುಕ್ ಮಾಡಿದ್ರು ಜೂನು ಮಿಸ್ ಆದರೆ ಜುಲೈ ಅಂತ ಹೇಳ್ತಾ ಇರೋದು ಇವರು. ಅದು ಇವಾಗ ಬುಕ್ ಮಾಡಿದ್ರೆ ಜುಲೈ ಎಂಡು ನೋಡ್ಬೇಕಣಲ್ಲ. ಅಂದರೆ ಕೇಳ್ಕೊಂಡ್ರೆ ಜುಲೈ ಏನಿದು ಅಪ್ರಿಲಿಯ ಮಂಜು ಐಟಿ ಬುಕ್ಕಿಂಗ್ ಅಮೌಂಟ್ 10,000 ಪೇಮೆಂಟ್ ಕಂಪ್ಲೀಟೆಡ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಈ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಅವ್ರ ಅಡ್ರೆಸ್ ಏನು ಲೀಕ್ ಆದ್ರೂ ಏನಿಲ್ಲ. ಅವ್ರದ್ದು ಲೀಕ್ ಆದ್ರೂ ಏನಾಗಲ್ಲ. ಅಡ್ರೆಸ್ಸು ಅಪ್ರಿಲಿಯಾದಲ್ಲಿ ಫಸ್ಟ್ ಮೇಡ್ ಇನ್ ಇಂಡಿಯಾ ಗಾಡಿ ಅಂದರೆ ಇದೆ ಅನಿಸುತ್ತೆ ಅಲ್ವಾ? ಸ್ಕೂಟೀಸ್ ಅವೆಲ್ಲ ಲೆಕ್ಕಕ್ಕೆ ಬರಲ್ಲ ಗುರು. ಬೈಕ್ಸಲ್ಲಿ ಅಪ್ರಿಲಿಯಾ ಬೈಕ್ಸಲ್ಲಿ ಫಸ್ಟ್ ಮೇಡ್ ಇನ್ ಇಂಡಿಯಾ ಗಾಡಿ ಅಂದರೆ ಅಪ್ರಿಲಿಯಾ RS 457. ಹಂಗಲ್ಲ. ನಿಮಗೆ ತೆಗಿಯೋಕ್ಕೆ ಮಾತ್ರ ಬರುತ್ತೆ, ಹಾಕಕ್ಕೆ ಬರಲ್ಲ. ಯಾಕೆ ಬ್ರೋ? ಇಲ್ಲಿ ಹಿಂಗೆ ಲಾಕ್ ಹೆಂಗೆ ಕೊಟ್ಟವ್ರೆ, ಹಿಂಗಿಂದ ಹಿಂಗೆ ತೋರಿಸ್ಬೇಕು, ಹಿಂಗೆ ಹೊಡಿಬೇಕು ನೋಡಿ. ಹಾಕಕ್ಕೆ ಬರ್ಬೇಕು ಯಾವತ್ತು. ಏನು ಹೇಳು. ಅಯ್ಯೋ ನನಗೇನೋ ಒಂಥರ ಅನ್ನಿಸ್ತಾ ಇದೆ ಗುಣ. ಗಾಡಿ ನಂಗೆ ತಪ್ಕೊಂಬಿಡೋಣ ಅನ್ಸುತ್ತೆ ನೋಡಿದ ತಕ್ಷಣ. ದ ಸೆಗ್ಮೆಂಟ್ ಕಿಲ್ಲರ್ ಗಾಡಿ ಅಂತ ಏನು ಹೇಳ್ತವ್ರೆ ಇವಾಗ, ಕರೀತವ್ರೆ ದ ಸೆಗ್ಮೆಂಟ್ ಕಿಲ್ಲರ್ ಅಂತ. ಕಿಲ್ಲರೇ ಗುರು ಗಾಡಿ. ಮುಗೀತು ಗುರು, ಸೈಡ್ ಬಾ. ಮುಗೀತು GTಗಳ ಕಾಲ ಮುಗೀತು. ಹೇಳ್ಬೇಕು ಅಂದ್ರೆ ಕಂಪೇರ್ ಮಾಡೋಕ್ಕಾಗಲ್ಲ ಇದನ್ನ. ಅದು ಕೆಫೆ ರೇಸರು, ಅದ್ರದ್ದು ಇದೇ ಬೇರೆ ಜಾನರೇ ಬೇರೆ ಬೈಕಿಂದು. ಇದ್ರದ್ದು ಸ್ಪೋರ್ಟ್ಸು ರೇಸಿಂಗ್ ಗಾಡಿ. ಇದು 457cc ಗಾಡಿ 650cc ಗಾಡಿಗೆ ಟಕ್ಕರ್ ಕೊಟ್ಟು, ಟಕ್ಕರ್ ಅಲ್ಲ ತಿಂದು ಬಿಸಾಕ್ಬಿಡ್ತದೆ ಹಂಗೆ. ಮುಗೀತು ಕಾಲ ಮುಗೀತು. ಇಲ್ಲಿಂದ SPD GTನ ಈಗ ಅದನ್ನೇ ಓಡಿಸ್ಬೇಕು ನಾನು. ನಾನು ಇದು ಇಳ್ದು ಬರಲ್ಲ ಕಣೋ, ಇಲ್ಲೇ ಇರ್ತೀನಿ ನಾನು. ನಾನು ಇಳಿಯಲ್ಲ. ಪ್ಲೀಸ್ ಪ್ಲೀಸ್ ನಂಗೊಂದು ಕೊಡಿಸ್ಲಾ? ಗುರು ಎಳಿಬೇಕು ಗುರು, ಆ ಗಾಡಿನ ಫೀಲ್ ಮಾಡಬೇಕು. ಇನ್ನೂ ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಹಂಗೆ ಹೋಯ್ತೀರಾ? ನಾವು ಬಂದಿರೋದು ಹಿಂಗೆ, ಯೂಟರ್ ನೋಡಿದ್ ಹಿಂಗೆ ಹೋಗ್ಬೇಕು. ಬೇಡ, ನಾವು ವ್ಲಾಗರ್ಸ್, ನಾವ್ ಯಾವತ್ತೂ ರೂಲ್ಸ್ ನ ಫಾಲೋ ಮಾಡ್ಬೇಕು. ಯೂಟರ್ನು ನಾ ಕರ್ಕೊಂಡು ಹೋಗ್ತೀನಿ ಬರ್ರಪ್ಪ. ಅಷ್ಟೆಲ್ಲ ಬೈದ್ಬಿಟ್ಟು GTಗೆ ತಿರ್ಗಾ GTನೇ ಎತ್ಕೊಳಂಗಾಯ್ತು ಇವಾಗ. ನನಗಿಲ್ಲಿ ಬೆಂಗಳೂರು ಸಿಟಿಲಿ ಗುರು, ಯಾಕೆ ಗುರು ಶೋರೂಮ್ಗಳು ಸಿಟಿ ಒಳಗೆ ಇಡ್ತಾರೆ? ಸಿಟಿಯಿಂದ ಆಚೆ ಇಡಬೇಕು. ಆ ಟೆಸ್ಟ್ ಡ್ರೈವ್ಗೆ ಹೋದಾಗ ಅದು ಫೀಲ್ ಮಾಡಕ್ಕೆ ಆಗಲ್ಲ ಗಾಡಿನ. ಖಾಲಿ ರೋಡ್ಗಳು ಎಲ್ಲಿರ್ತವೆ ಶೋರೂಮ್ಗಳು ಅಲ್ಲಿಡ್ಬೇಕು. ನನಗೆ ಸ್ಯಾಟಿಸ್ಫೈ ಗುರು. ಇಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಗಾಡಿ ಓಡಿಸಿದ್ದು.